ಆಹಾ! ಏನು ರುಚಿ ಈ ಟೊಮ್ಯಾಟೊ ಬಾತ್. ಖಂಡಿತ ನೀವೊಂದ್ಸಲಿ ಟ್ರೈ ಮಾಡಲೇಬೇಕು. ರುಚಿ ಅಷ್ಟೇ ಅಲ್ಲ, ಮಾಡೋದು ಕೂಡ ತುಂಬಾ ಸುಲಭ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಈ ರೈಸ್. ಮಕ್ಕಳ ಸ್ಕೂಲ್ ಡಬ್ಬಿ ಕಟ್ಟಲಿಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಒಂದು ರೈಸ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ಬರೀ 10 ನಿಮಿಷ ಸಾಕು. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಅದರಲ್ಲಿ ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ. ತೆಳ್ಳಗಿರೋದೆಲ್ಲ ಬೇಡ. ಕುಕ್ಕರ್ ತೊಗೊಳ್ಳಿ ಅಥವಾ ನೀವು ದಪ್ಪ ಪಾತ್ರೆಯಲ್ಲಿ ಬೇಕಾದರೂ ಇದನ್ನು ಮಾಡ್ಕೋಬೋದು. ನಾನು ಇದಕ್ಕೆ ಶುದ್ಧವಾಗಿರೋ ಶೇಂಗಾ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆನ ನಿಮ್ಮ ಇಚ್ಛೆಗನುಸಾರವಾಗಿ ಜಾಸ್ತಿ ಅಥವಾ ಕಮ್ಮಿ ಮಾಡ್ಕೊಳ್ಳಿ. 1 ಲೋಟದ ಅಳತೆಗೆ ಇಷ್ಟು ಎಣ್ಣೆ ಬೇಕಾಗತ್ತೆ. ಎಣ್ಣೆನ ತುಂಬಾ ಬಿಸಿ ಮಾಡಿಕೊಂಡು ಮಸಾಲೆ ಪದಾರ್ಥಗಳನ್ನು ಹಾಕೋದಕ್ಕೆ ಹೋಗಬೇಡಿ. ಎಣ್ಣೆ ಮೀಡಿಯಮ್ ಕಾದಾಗ ಅದಕ್ಕೆ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಒಂದೇ ಒಂದು ಚಕ್ರ ಮೊಗ್ಗನ್ನು ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿ. ಯಾಕಂದರೆ ಇದಕ್ಕೆ ನಾವು ಬೇರೆ ಯಾವ ಗರಂ ಮಸಾಲೆ ಎಲ್ಲ ಯೂಸ್ ಮಾಡ್ತಿಲ್ಲ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಮಸಾಲೆಯಲ್ಲಿರೋ ಘಮ ಚೆನ್ನಾಗಿ ಎಣ್ಣೆಗೆ ಮತ್ತು ರೈಸ್ಗೆ ಬಿಟ್ಕೊಳ್ಳುತ್ತೆ. ಆವಾಗ ನಿಮ್ಮ ರೈಸ್ ತುಂಬಾ ರುಚಿಯಾಗಿ ಬರುತ್ತೆ. ಆ ಮಸಾಲೆಗಳೆಲ್ಲ ಫ್ರೈ ಆಗಿದ್ಮೇಲೆ 2ರಿಂದ 3 ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡ್ಬಿಟ್ಟು ಉದ್ದುದ್ದವಾಗಿ ಕಟ್ ಮಾಡಿ ಅದನ್ನು ಎಣ್ಣೆಗೆ ಸೇರಿಸಿ. ತುಂಬಾ ಗೋಲ್ಡನ್ ಬ್ರೌನ್ ಎಲ್ಲ ಬರೋದು ಬೇಡ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಅಪ್ ಟು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿ. ಆಮೇಲೆ ಫ್ರೋಝನ್ ಬಟಾಣಿನ ಹಾಕ್ಕೊಳ್ಳಿ. ನಾನಿವತ್ತು ಗ್ರೀನ್ ಪೀಸ್ ಸಿಕ್ಕಿಲ್ಲ ನನಗೆ, ಅದಕ್ಕೆ ಫ್ರೋಝನ್ ಗ್ರೀನ್ ಪೀಸೇ ತೊಗೊಂಡಿದ್ದೀನಿ. ಇದನ್ನು ಈ ಸ್ಟೇಜಲ್ಲಿ ಹಾಕಿ ಫ್ರೈ ಮಾಡೋದ್ರಿಂದ ನಮಗೆ ತುಂಬ ಹಸಿ ಅಂತ ಅನಿಸೋದಿಲ್ಲ. ತುಂಬಾ ಚೆನ್ನಾಗಿ ಬೆಂದ್ಬಿಟ್ಟು ಸಾಫ್ಟಾಗಿ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಕ್ರಷ್ ಮಾಡಿರೋ ಶುಂಠಿ, ಬೆಳ್ಳುಳ್ಳಿ ಇದನ್ನು ಹಾಕ್ಬಿಟ್ಟು ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಫ್ರೆಶ್ ಆಗಿ ಜಜ್ಜಿ ಹಾಕೋದ್ರಿಂದ ರೈಸು ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ಒಂದು 6ರಿಂದ 7 ಮೀಡಿಯಮ್ ಸೈಜ್ ರೆಡ್ ಕಲರಲ್ಲಿರೋ ಟೊಮ್ಯಾಟೊಗಳನ್ನು ತಗೊಂಡ್ಬಿಟ್ಟು ದಪ್ಪ ಹೆಚ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿಲಿ ಹಾಕಿ ಚೆನ್ನಾಗಿ ನೈಸಾಗಿ ಪ್ಯೂರಿ ಮಾಡಿಟ್ಕೊಳ್ಳಿ. ಅದನ್ನು ಕೂಡ ಮಿಕ್ಸಿಯಿಂದ ತೆಗೆದುಬಿಟ್ಟು ಕುಕ್ಕರ್ಗೆ ಸೇರಿಸಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಪ್ಯೂರಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಬೇಕು. ಅದರಲ್ಲೇ ಹಾಗೆ ಎಣ್ಣೆ ಕೂಡ ತೇಲ್ಕೊಂಡು ಬರಬೇಕು. ಆವಾಗ ನಮಗೆ ಪರ್ಫೆಕ್ಟಾಗಿ ಟೊಮ್ಯಾಟೊ ಪ್ಯೂರಿ ಫ್ರೈ ಆಗಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಸೈಡಲ್ಲೆಲ್ಲ ಕುದಿಲಿಕ್ಕೆ ಶುರುವಾಗಿದೆ. ಇವಾಗ ನೋಡಿದರೆ ಇದರಲ್ಲಿ ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಿದೆ. ಈ ಹಂತದಲ್ಲಿ ಪರ್ಫೆಕ್ಟಾಗಿ ನಾವು ಉಳಿದಿರೋ ಮಸಾಲೆ ಸಾಮಾನುಗಳನ್ನು ಆ್ಯಡ್ ಮಾಡ್ಬೋದು. ಜಾಸ್ತಿ ಮಸಾಲೆಗಳೆಲ್ಲ ಏನೂ ಇಲ್ಲ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಇದಕ್ಕೆ ಸೇರಿಸಿ. ಅದರ ನಂತರ 1ರಿಂದ 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ನಿಮ್ಮ ರುಚಿಗೆ ತಕ್ಕನಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಈ 3ನ್ನು ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಇದರ ಪರಿಮಳ ಆ ಗ್ರೇವಿನಲ್ಲಿ ಚೆನ್ನಾಗಿ ಬಿಡ್ಕೋಬೇಕು. ಆ ಥರ ಒಂದು ಒಳ್ಳೆ ಮಿಕ್ಸ್ ಮಾಡಿ. ಫ್ಲೇಮ್ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಯಾಕಂತಂದರೆ ತುಂಬ ಜೋರು ಹುರಿ ಇದ್ಬಿಟ್ರೆ ಗ್ರೇವಿ ಒತ್ತೋಗೋ ಚಾನ್ಸಸ್ ಇರುತ್ತೆ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿಯನ್ನು ಸೇರಿಸಿ. ಈ ಕಸ್ತೂರಿ ಮೇಥಿಯಂತೂ ರೈಸ್ಗೆ ಒಂದು ಒಳ್ಳೆ ಪರಿಮಳವನ್ನು ಕೊಡುತ್ತೆ. ನಂತರ ಇದಕ್ಕೆ ನಾವು ಯಾವ ಲೋಟ ಅಳತೆಯಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದೇ ಲೋಟದಲ್ಲಿ 2ರಷ್ಟನ್ನು ನೀರು ಹಾಕಿ. ಅದೇ ನೀವು ಪಾತ್ರೆನಲ್ಲೇನಾದರೂ ಕುಕ್ಕರ್ ಕ್ಲೋಸ್ ಮಾಡದೆ ಮಾಡ್ತಿದ್ದೀರಾ ಅಂತಂದರೆ 1ಕ್ಕೆ 3ರಷ್ಟು ನೀರು ಹಾಕ್ರಿ. ಇವಾಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಮಾಡೋದ್ರಿಂದ 1ಕ್ಕೆ 2 ಲೋಟ ನೀರು ಹಾಕ್ತಿದ್ದೀನಿ. 2 ಲೋಟ ನೀರು ಹಾಕಿ ನೀರು ಕುದಿ ಬರಲಿಕ್ಕೆ ಬಿಡಿ. ಇವಾಗ ಬೇಕಾದರೆ ನೀವು ಐ ಫ್ಲೇಮಲ್ಲಿ ಕೂಡ ಇಟ್ಕೋಬಹುದು. ನೀರು ಚೆನ್ನಾಗಿ ಕುದಿ ಬಂದಮೇಲೇ ಇದಕ್ಕೆ ನಾವು ಅಕ್ಕಿಯನ್ನು ಸೇರಿಸ್ಕೋಬೇಕು. ನೀರು ಈ ಥರ ಚೆನ್ನಾಗಿ ಕುದೀತಿರುವಾಗ ನಾವು ಮೊದಲೇ ನೆನೆಸಿಟ್ಕೊಂಡಿರೋ ಅಕ್ಕಿಯನ್ನು ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಅಕ್ಕಿ, ನೀರು, ತರಕಾರಿಗಳು ಎಲ್ಲ ಸೇರಿ ಕುದಿಲಿಕ್ಕೆ ಬಂದಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ.
ರೈಸ್ ಐಟಮ್ಗಳಿಗೆ ಪೌಡರ್ ಉಪ್ಪುಗಳಿಗಿಂತ ಹರಳುಪ್ಪನ್ನು ಹಾಕಿದರೆ ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇವೆಲ್ಲ ತುಂಬ ಚಿಕ್ಕ ಚಿಕ್ಕ ಸಲಹೆಗಳಿರ್ಬೋದು, ಬಟ್ ತುಂಬಾ ದೊಡ್ಡ ಡಿಫ್ರೆನ್ಸ್ ಅಂತೂ ಆಗತ್ತೆ. ಜೊತೆಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ನೈಸಾಗಿ ಕಟ್ ಮಾಡಿ ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಈ ಹಂತದಲ್ಲೇ ಹಾಕೋದ್ರಿಂದ ಕೊತ್ತಂಬರಿಯಲ್ಲಿರೋ ಪರಿಮಳ ರೈಸಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಅಕ್ಕಿ, ಟೊಮ್ಯಾಟೊ, ನೀರು ಎಲ್ಲ ಕುದೀತಾ ಇದೆ. ಈಗ ಒಂದೇ ಎರಡು ಐಟಮ್ಗಳನ್ನು ಸೇರಿಸಿ ಕುಕ್ಕರ್ನ ಮುಚ್ಚಿದ್ರೆ ನಮ್ಮ ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ. ಅದಂತಂದರೆ 2 ಸ್ಪೂನ್ ಮನೆಯಲ್ಲೇ ಮಾಡಿರೋ ಶುದ್ಧವಾಗಿರೋ ತುಪ್ಪನ ನಾನು ಹಾಕ್ತಾ ಇದ್ದೀನಿ. ನೀವು ಯಾವ ತುಪ್ಪ ಬೇಕಾದ್ರೂ ಸೇರಿಸ್ಕೋಬೋದು. ಅದೇ ಥರ ಕೊನೆಗೆ ಹುಳಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಒಳ್ಳೆ ಮಿಕ್ಸ್ ಮಾಡಿ ಎಲ್ಲನೂ ಒಟ್ಟಿಗೆ ಸೇರಿ ಚೆನ್ನಾಗಿ ಕುದಿ ಬರ್ತಿರುವಾಗ ಈ ಸ್ಟೇಜಲ್ಲೇ ಉಪ್ಪು, ಖಾರ, ಹುಳಿ ಎಲ್ಲ ನೋಡ್ಕೊಂಬಿಡಿ. ಏನಾದರೂ ಕಮ್ಮಿ ಅನಿಸಿದರೆ ನೀವು ಆ್ಯಡ್ ಮಾಡ್ಕೊಂಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ಮಾಡಿಸಿದ್ರೆ ನಿಮಗೆ ರುಚಿಯಾಗಿರೋ ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು, ರುಚಿ ಹೆಚ್ಚಿದ್ರೆ ಖಂಡಿತ ಬಂದು ಕಮೆಂಟಲ್ಲಿ ತಿಳಿಸಿ. ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ರುಚಿಯಾಗಿರೋ ಆರೋಗ್ಯಕರವಾಗಿರೋ ಟೊಮ್ಯಾಟೊ ಬಾತ್ ಮನೆಯಲ್ಲೇ ರೆಡಿ. ರೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಇಷ್ಟು ನಿಮ್ಮ ಸಮಯವನ್ನು ನೀಡಿ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ಕಮೆಂಟಲ್ಲಿ ತಿಳಿಸಿ, ಖಂಡಿತ ನಾನು ನಿಮಗೆ ಮಾಡಿ ತೋರಿಸ್ತೀನಿ. Take care. Bye bye.